ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನಾನು ಕಳೆದ ತರಗತಿಯಲ್ಲಿ ಭರತನ ಪರಿಚಯ ಮತ್ತು ನಾಟ್ಯಶಾಸ್ತ್ರದ ಪರಿಚಯವನ್ನು ತಿಳಿಸ್ಕೊಟ್ಟಿದ್ದೆ. ಭರತ ಯಾವ ಕೃತಿಯನ್ನು ರಚಿಸಿದ್ದಾನೆ ಅಂದರೆ ನಾಟ್ಯಶಾಸ್ತ್ರ, ಮತ್ತು ಆ ನಾಟ್ಯಶಾಸ್ತ್ರಕ್ಕಿರುವಂಥ ಅಧ್ಯಾಯಗಳು, ಅದರಲ್ಲಿ ಏನನ್ನು ಅವನು ಹೆಸರಿಸಿದ್ದಾನೆ ಅನ್ನೋದನ್ನು ತಿಳಿಸಿದ್ದೆ. ಇವತ್ತಿನ ತರಗತಿಯಲ್ಲಿ ನಾನು ಭಾಮಹನ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಭಾಮಹ ಭಾರತೀಯ ಅಲಂಕಾರಿಕರಲ್ಲಿ ಈತನು ಕೂಡ ಒಬ್ಬ. ಈತನ ಕಾಲವನ್ನು ನಾವು ನೋಡೋದಾದರೆ ಕ್ರಿಸ್ತಶಕ 7ನೇ ಶತಮಾನ. ಈತ ಕಾಶ್ಮೀರಕ್ಕೆ ಸೇರಿದವನು ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಅತಿ ಹೆಚ್ಚು ಪಂಡಿತ ವರ್ಗದವರು ಕಾಶ್ಮೀರದವರೇ ಆಗಿರೋದ್ರಿಂದ ಈತನು ಕಾಶ್ಮೀರಿ ಪಂಡಿತ ವರ್ಗಕ್ಕೆ ಸೇರಿದವನು ಅಂತ ಹೇಳ್ಬೋದಾಗಿದೆ. ಈತನ ಕೃತಿ ಬಂದು ಕಾವ್ಯ ಅಲಂಕಾರ ಅಂತ ಹೇಳ್ತೀವಿ. ಕಾವ್ಯಾಲಂಕಾರ ಅನ್ನುವಂಥದ್ದು ಭಾಮಹ ರಚಿಸಿರುವಂತಹ ಕೃತಿ. ಅಲಂಕಾರದ ಪ್ರಸ್ಥಾನದ ಪ್ರವರ್ತಕ ಅಂತ ಹೇಳಿ ನಾವು ಭಾಮಹನನ್ನು ಕರಿತೀವಿ. ಅಲಂಕಾರ ಪ್ರಸ್ಥಾನದ ಪ್ರವರ್ತಕ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ನೋಡಿದಾಗ ಭರತನ ನಾಟ್ಯಶಾಸ್ತ್ರದ ಪ್ರವರ್ತಕ ಆದರೆ ಭಾಮಹ ಕಾವ್ಯ ಅಲಂಕಾರದ ಒಂದು ಪ್ರವರ್ತಕ ಅಂತ ನಾವು ಕರಿತೀವಿ. ಯಾಕೆ ಅಂತಂದರೆ ನಾನು ಈಗಾಗಲೇ ಹೇಳ್ದಂಗೆ ಭರತಂದು ರಸ ಸಿದ್ಧಾಂತ ಆದರೆ ಭಾಮಹಂದು ಅಲಂಕಾರ ಸಿದ್ಧಾಂತ ಆಗುತ್ತೆ. ಹಾಗಾಗಿ ಈತ ಅಲಂಕಾರ ಪ್ರಸ್ಥಾನದ ಪ್ರವರ್ತಕ ಅಂತ ಹೇಳಿ ನಾವು ಈತನನ್ನ ಕರಿತೀವಿ. ಇದೇ ಅಲಂಕಾರದ ಒಂದು ಪ್ರಥಮ ಗ್ರಂಥ ಅಂತ ಹೇಳ್ಬೋದು. ಅಲಂಕಾರ ಪ್ರಸ್ಥಾನವನ್ನ ಒಳಗೊಂಡಂತಹ ಪ್ರಥಮ ಗ್ರಂಥ ಅಂದ್ರೆ ಈ ಕಾವ್ಯ ಅಲಂಕಾರ ಅಂತ ಹೇಳ್ತೀವಿ. ಇದು ಅಲಂಕಾರ ಶಾಸ್ತ್ರವನ್ನ ವ್ಯವಸ್ಥಿತವಾಗಿ ವಿವೇಚಿಸಿದಂಥ ಒಂದು ಮೊದಲ ಕೃತಿ ಅಂದರೆ ಕಾವ್ಯ ಅಲಂಕಾರ. ನಮಗೆ 3 ಜನ ಬರ್ತಾರೆ ಇಲ್ಲಿ. ಭಾಮಹಂದು ಕಾವ್ಯ ಅಲಂಕಾರ ಇದೆ. ಹಾಗೆ ವಾಮನ ಅಂತ ಬಂದಾಗ ಅವಂದು ಕಾವ್ಯಾಲಂಕಾರ ಸೂತ್ರ ವೃತ್ತಿ ಅಂತ ಬರುತ್ತೆ. ಇನ್ನು ಉದ್ಭಟ ಅಂತ ಬಂದಾಗ ಅವಂದು ಕಾವ್ಯಾಲಂಕಾರ ಅಂತ ಬರುತ್ತೆ. ನಾವು ಸ್ವಲ್ಪ ಗಮನ ಇಟ್ಟು ಇವುಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಭಾಮಹ ಅಂತ ಬಂದರೆ ಕಾವ್ಯ ಅಲಂಕಾರ ಅಂತ ನಾವು ಕರಿತೀವಿ. ಮತ್ತೆ ಈ ಭಾಮಹ ಅಲಂಕಾರ ಅಂತ ಕೂಡ ಇದಕ್ಕೆ ಹೆಸರಿದೆ. ಭಾಮಹ ಅಲಂಕಾರ ಅಂತ ಕೂಡ ಅಂದ್ರೂ ಒಂದೇನೆ ಅದೇ ಕೃತಿಯನ್ನು ನಾವು ಭಾಮಹ ಅಲಂಕಾರ ಅಂತ ಕರೆಯುವಂಥದ್ದು. ಇದರಲ್ಲಿ ಒಟ್ಟು 6 ಅಧ್ಯಾಯಗಳಿವೆ ಮತ್ತೆ 400 ಶ್ಲೋಕಗಳಿವೆ ಅಂತ ಹೇಳ್ಬೋದು. ಕೆಲವು ಕಡೆ 398 ಅಂತ ಕೂಡ ಇದೆ. ಕೆಲವು ಪುಸ್ತಕದಲ್ಲಿ 400 ಅಂತ ಇದೆ. ಎರಡನ್ನೂ ನೆನ್ಪಿಟ್ಕೊಳ್ಳಿ. ಆಪ್ಷನಲ್ಲಿ ಯಾವ್ದು ಬಂದಿರುತ್ತೋ ಅದನ್ನ ಹಾಕ್ಬೋದು. ಹಾಗಾಗಿ 6 ಅಧ್ಯಾಯಗಳು 400 ಸೂತ್ರಗಳು ಅಂದ್ರೆ ಶ್ಲೋಕಗಳಿವೆ ಅಂತ ಹೇಳ್ಬೋದಾಗಿದೆ. ಅಲಂಕಾರಗಳೇ ಕಾವ್ಯದ ಸರ್ವಸ್ವ, ಅದಿಲ್ಲದೆ ಹೋದರೆ ಕಾವ್ಯವು ಸಿದ್ಧಿಸುವುದೇ ಇಲ್ಲ ಅಂತ ಹೇಳಿ ಭಾಮಹ ಹೇಳ್ತಾನೆ. ಈ ಹೇಳಿಕೆ ಪ್ರಶ್ನೆ ಆಗಿದೆ ತುಂಬಾ ಸರಿ. ಅಲಂಕಾರಗಳೇ ಕಾವ್ಯದ ಸರ್ವಸ್ವ, ಅದಿಲ್ಲದೆ ಹೋದರೆ ಕಾವ್ಯವು ಸಿದ್ಧಿಸುವುದೇ ಇಲ್ಲ ಅಂತ ಹೇಳ್ದವ್ರು ಯಾರು ಅಂದ್ರೆ ಭಾಮಹ ಹೇಳಿರುವಂತಹ ಒಂದು ಮಾತು ಇದು. ಅಲಂಕಾರಗಳೇ ಕಾವ್ಯದ ಸರ್ವಸ್ವ, ಅದಿಲ್ಲ ಅಂದ್ರೆ ಅದು ಕಾವ್ಯ ಸಿದ್ಧಿಸೋದಿಲ್ಲ, ಅದೊಂದು ರೀತಿ ಕೇವಲ ವಾರ್ತೆ ಆಗುತ್ತದೆ ಅಂತ ಹೇಳಿ ಆತ ಹೇಳ್ತಾನೆ. ಇನ್ನು ಮೊದಲನೇದಾಗಿ ವಕ್ರೋಕ್ತಿ ಎನ್ನುವಂತಹ ಪದವನ್ನ ಬಳಸ್ತವನು ಯಾರು ಅಂತ ಪ್ರಶ್ನೆ ಆಗಿದೆ. ವಕ್ರೋಕ್ತಿ ಸಿದ್ಧಾಂತ ಅಂತ ಬೇರೆ ಇದೆ, ಅದನ್ನ ಬರೆದಂತವನೇ ಬೇರೆ ಬರ್ತಾನೆ. ವಕ್ರೋಕ್ತಿ ಸಿದ್ಧಾಂತ ಅಂತ ಬಂದಾಗ ನಾವು ಅಲ್ಲಿ ಕುಂತಕನನ್ನ ನೋಡ್ತೀವಿ ವಕ್ರೋಕ್ತಿ ಸಿದ್ಧಾಂತಕ್ಕೆ. ಆದರೆ ವಕ್ರೋಕ್ತಿ ಎನ್ನುವಂತಹ ಪದ ಇದನ್ನ ಬಳಸ್ತವನು ಯಾರು ಅಂತ ಕೇಳಿದಾಗ ಅದು ಭಾಮಹನೇ ಮೊದಲನೇದಾಗಿ ವಕ್ರೋಕ್ತಿ ಎನ್ನುವಂಥ ಪದವನ್ನ ಬಳಸ್ತಂತವನು. ಈ ವಕ್ರೋಕ್ತಿ ಅಂತ ಅಂದ್ರೆ ಬಾಗಿದ ನುಡಿ, ಕೊಂಕು ನುಡಿ, ಚಮತ್ಕಾರ, ಅತಿಶಯೋಕ್ತಿ ಅಂತ ಎಲ್ಲ ಕರಿಬಹುದಾಗಿದೆ. ವಕ್ರೋಕ್ತಿ ಅಂದ್ರೆ ಬಾಗಿದ ನುಡಿ, ಕೊಂಕು ನುಡಿ, ಚಮತ್ಕಾರ, ಅತಿಶಯೋಕ್ತಿ ಅಂತ ಹೇಳಿ ಕರಿಬಹುದು. ಹಾಗಾಗಿ ಕಾವ್ಯವು ವಕ್ರೋಕ್ತಿಯಿಂದ ಕೂಡಿರಬೇಕು ಅಂದ್ರೆ ಚಮತ್ಕಾರದಿಂದ ಕೂಡಿರಬೇಕು ಅಂತ ಕೂಡ ಆತ ಹೇಳ್ತಾನೆ ಅಂತ ನಾವು ನೋಡ್ಬೋದಾಗಿದೆ. ಮತ್ತೆ ಈತ 36 ಅಲಂಕಾರಗಳನ್ನ ಹೇಳಿದ್ದಾನೆ. ನಾವು ಭರತನಲ್ಲಿಗೆ ಬಂದಾಗ 4 ನೋಡ್ತೀವಿ, ಉಪಮ, ರೂಪಕ, ಯಮಕ ಅಂತ ಹೇಳಿ. ನಾವಲ್ಲಿ 4 ಬರ್ತವೆ, ಉಪಮ, ದೀಪಕ, ರೂಪಕ, ಯಮಕ ಅಂತ ಹೇಳಿ. ಇಲ್ಲಿ 36 ಅಲಂಕಾರಗಳನ್ನ ಈತ ಹೇಳ್ತಾನೆ. ಅವುಗಳಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ ಹೇಳಿ 2 ಭಾಗಗಳನ್ನ ಇವನು ಮಾಡ್ಕೊಂಡಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತ ಹೇಳಿ 2 ಭಾಗಗಳನ್ನಾಗಿ ಅಲಂಕಾರಗಳನ್ನ ಈತ ಮಾಡ್ಕೊಂಡಿದ್ದಾನೆ. ಆ 2 ಭಾಗಗಳಲ್ಲಿ ಶಬ್ದಾಲಂಕಾರ ಯಾವುದು, ಅರ್ಥಾಲಂಕಾರ ಯಾವುದು ಅಂತ ಹೇಳಿ ನಾವು ವಿಂಗಡಿಸ್ಕೊಳ್ಬೇಕಾಗತ್ತೆ. ನಾನು ಅಲಂಕಾರಗಳು ಅಂತ ಬಂದಾಗ ಅಲ್ಲಿ ನಿಮಗೆ ಹೇಳ್ತೀನಿ. ಇನ್ನು ಕಾವ್ಯದ 3 ಗುಣಗಳನ್ನ ಹೇಳಿದ್ದಾನೆ. ಕಾವ್ಯದ 3 ಗುಣಗಳು ಯಾವುದಪ್ಪ ಅಂದ್ರೆ ಮಾಧುರ್ಯ, ಪ್ರಸಾದ, ಓಜಸ್ಸು ಅನ್ನುವಂತಹ 3 ಗುಣಗಳನ್ನ ಹೇಳಿದ್ದಾನೆ. ಕಾವ್ಯದ 3 ಗುಣಗಳು. ಹಾಗೆ 18 ಕಾವ್ಯ ದೋಷಗಳನ್ನ ಹೆಸರಿಸ್ತಾನೆ. ಕಾವ್ಯ ದೋಷಗಳು 18 ಅಂತ ಹೇಳ್ತಾನೆ. ನಮ್ಗೆ ಇಲ್ಲಿ ಕಾವ್ಯ ದೋಷಗಳು ಭರತನಲ್ಲಿ ಬಂದಾಗ 10 ಹೇಳ್ತಾನೆ. ಇವನು 18 ಕಾವ್ಯ ದೋಷಗಳನ್ನ ಹೇಳಿದ್ದಾನೆ. ಯಾವ್ಯಾವುದು ಅಂದ್ರೆ ಅಪಾರ್ಥ, ವ್ಯರ್ಥ, ಏಕಾರ್ಥ, ಸಂದಿಗ್ಧ, ಅಪಕ್ರಮ, ಶಬ್ದಹೀನ,
ಕಲಾವಿರುದ್ಧ ಯತಿಭ್ರಷ್ಟ ಭಿನ್ನವೃತ್ತ ವಿಸಂಧಿ ದೇಶ ವಿರೋಧಿ ಕಾಲ ವಿರುದ್ಧ ದುಷ್ಟಾಂತಹೀನ ಲೋಕ ವಿರುದ್ಧ ನ್ಯಾಯ ವಿರುದ್ಧ ಆಗಮ ವಿರುದ್ಧ ಪ್ರತಿಜ್ಞಾಹೀನ ಹೇತುಹೀನ ಅಂತ ಹೇಳಿ 18 ದೋಷಗಳನ್ನು ಈತ ಹೆಸರಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಭಾಮಹ ಹೇಳಿರುವಂತಹ ದೋಷಗಳು 18 ಅಂತ ಹೇಳ್ತೀವಿ. ಹಾಗೆ 2 ಕಾವ್ಯ ಜಾತಿಗಳನ್ನು ಕೂಡ ಈತ ಹೇಳಿದ್ದಾನೆ. ಯಾವುದಪ್ಪ ಆ 2 ಕಾವ್ಯ ಜಾತಿಗಳು ಅಂತ ಅಂದರೆ ವೈದರ್ಭಿ ಮತ್ತು ಗೌಡಿ ಎನ್ನುವಂಥ 2 ಕಾವ್ಯ ಜಾತಿಗಳನ್ನು ಕೂಡ ಈತ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದ್ರ ಜೊತೆಗೆ 4 ಶಬ್ದ ದೋಷಗಳನ್ನು ಕೂಡ ಭಾಮಹ ಹೇಳ್ತಾನೆ. ಶ್ರುತದೃಷ್ಟ, ಅರ್ಥದೃಷ್ಟ, ಕಲ್ಪನಾ ದೃಷ್ಟ, ಶ್ರುತಿ ಕಷ್ಟ ಅಂತ ಹೇಳಿ 4 ಶಬ್ದ ದೋಷಗಳನ್ನು ಕೂಡ ಹೇಳ್ತಾನೆ. ಶ್ರುತದೃಷ್ಟ, ಅರ್ಥದೃಷ್ಟ, ಕಲ್ಪನಾ ದೃಷ್ಟ, ಶ್ರುತಿ ಕಷ್ಟ ಅಂತ ಹೇಳಿ 4 ಶಬ್ದ ದೋಷಗಳನ್ನು ಕೂಡ ಈತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ಈತನ ಪ್ರಮುಖ ಸಾಲುಗಳ ಹೇಳಿಕೆಗಳನ್ನ ನಾವು ನೋಡಿದಾಗ ನಾ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತ ಮುಖಂ ಅಂತ ಹೇಳ್ತಾನೆ. ನಾ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತ ಮುಖಂ ಅಂತ ಅಂದರೆ ಈ ಸಾಲು ತುಂಬ ಸರಿ ಪ್ರಶ್ನೆ ಆಗಿದೆ ಯಾರ್ದು ಅಂತ ಹೇಳಿ. ಇದು ಭಾಮಹಂದು. ಅಂದರೆ ಹೆಣ್ಣಿಗೆ ಆ ಒಡವೆಗಳಿಲ್ಲ ಅಂದರೆ ಆಕೆಯ ಒಂದು ಮುಖ ಅಲಂಕಾರ ಅದು ಶೋಭಿಸೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಆಭರಣವೇ ಅವಳ ಅಲಂಕಾರಕ್ಕೆ ಒಂದು ರೀತಿನಲ್ಲಿ ಆಭರಣವೇ ಅವಳ ಅಲಂಕಾರವನ್ನು ಹೆಚ್ಚಿಸ್ತವೆ. ಅವಿಲ್ಲ ಅಂತ ಅಂದರೆ ಅದು ಶೋಭಿಸೋದಿಲ್ಲ. ಹಾಗೆ ಕಾವ್ಯಕ್ಕೆ ಈ ಅಲಂಕಾರಗಳಿರಬೇಕು ಅನ್ನೋದನ್ನ ಆತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇನ್ನೊಂದು ಹೇಳಿಕೆ ಇದೆ. ಆತ ಹೇಳ್ತಾನೆ ಕಾವ್ಯಂತೂ ಜಾಯತೆ ಜಾತು ಕಸ್ಯಚಿತ್ ಪ್ರತಿಭಾಮತ ಅಂತ ಹೇಳ್ತಾನೆ. ಇದು ಕೂಡ ಪ್ರಶ್ನೆ ಆಗಿದೆ. ಕಾವ್ಯಂತೂ ಜಾಯತೆ ಜಾತು ಕಯಶ್ಚಿತ್ ಪ್ರತಿಭಾವತ ಅಂತ ಹೇಳಿ ಆತ ಹೇಳಿರುವಂಥದ್ದು. ಇದು ಕೂಡ ಪ್ರಶ್ನೆ ಆಗಿದೆ. ಇವನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಹೇಳಿಕೆ ಅಂದರೆ ಶಬ್ದಾರ್ಥ ಸಹಿತವ್ ಕಾವ್ಯಂ. ಶಬ್ದಾರ್ಥ ಸಹಿತವ್ ಕಾವ್ಯ, ಶಬ್ದಾರ್ಥದಿಂದ ಕೂಡಿರುವಂಥದ್ದೇ ಕಾವ್ಯ ಅಂತ ಹೇಳಿ ಈತ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಶಬ್ದಾರ್ಥ ಸಹಿತವ್ ಕಾವ್ಯಂ ಅಂತ ಹೇಳಿದ್ದಾನೆ. ಈತನ ಒಂದು ಕಾವ್ಯಾಲಂಕಾರ ಅನ್ನೋ ಕೃತಿಗೆ ಉದ್ಭಟ ಭಾಮಹ ವಿವರಣ ಅನ್ನುವಂಥ ವ್ಯಾಖ್ಯಾನ ಗ್ರಂಥ ಬರೆದಿದ್ದಾನೆ. ಇವನು ಉದ್ಭಟ ಭಾಮಹನನ್ನ ಅನುಸರಿಸಿದ್ದಾನೆ. ಇದಕ್ಕೆ ವಿವರಣ ಅಥವಾ ಭಾಮಹ ವಿವರಣ ಅಂತ ಹೇಳಿ ಇದಕ್ಕೆ ಹೆಸರಿರುವಂಥದ್ದು. ಈ ಕಾವ್ಯಾಲಂಕಾರಕ್ಕೆ ಯಾರು ವಿವರಣ ಅಂದರೆ ವ್ಯಾಖ್ಯಾನ ಗ್ರಂಥ ಬರೆದಿದ್ದಾರೆ ಅಂದರೆ ಉದ್ಭಟ. ಅದರ ಹೆಸರೇನಪ್ಪ ಅಂದರೆ ಭಾಮಹ ವಿವರಣ ಅಂತ ಹೇಳಿ ವ್ಯಾಖ್ಯಾನ ಗ್ರಂಥವನ್ನು ಉದ್ಭಟ ಬರೆದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಭಾಮಹ ಕವಿಯನ್ನ ಕುರಿತು ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ, ಅರ್ಥವಿಲ್ಲ, ನ್ಯಾಯವಿಲ್ಲ, ಕಲೆ ಇಲ್ಲ, ಅಬ್ಬ ಕವಿಯ ಭಾರ ಎಷ್ಟು ದೊಡ್ಡದು ಅಂತ ಹೇಳಿದ್ದಾನೆ. ಕವಿಯನ್ನ ಕುರಿತು ಭಾಮಹ ಹೇಳಿರುವಂಥ ಹೇಳಿಕೆ ಆ ಕಾವ್ಯ ಅನ್ನುವಂಥದ್ದಕ್ಕೆ ಅದಕ್ಕೆ ಅಂಗವಾಗದ ಶಬ್ದ ಇಲ್ಲ, ಅರ್ಥವಿಲ್ಲ, ನ್ಯಾಯವಿಲ್ಲ, ಕಲೆ ಇಲ್ಲ, ಅಬ್ಬ ಕವಿಯ ಭಾರ ಎಷ್ಟು ದೊಡ್ಡದು ಅಂತ ಆತ ಹೇಳ್ಕೊಂಡಿದ್ದಾನೆ. ಭಾಮಹ ರೀತಿಯನ್ನ ಕಾವ್ಯ ಜಾತಿ ಅಂತ ಹೇಳಿ ಹೆಸರಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಭಾಮಹ ರೀತಿಯನ್ನ ಕಾವ್ಯ ಜಾತಿ ಅಂತ ಹೇಳಿ ಹೆಸರಿಸಿದ್ದಾನೆ. ಇದು ಭಾಮಹನನ್ನ ಕುರಿತಂತ ಪರಿಚಯ. ನೀವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಈತ 7ನೇ ಶತಮಾನಕ್ಕೆ ಸೇರಿದಂಥವನು, ಕಾಶ್ಮೀರದವನು. ಈತನ ಕೃತಿ ಕಾವ್ಯಾಲಂಕಾರ, ಅಲಂಕಾರ ಪ್ರಸ್ಥಾನದ ಪ್ರವರ್ತಕ ಇವನೇ. ಮತ್ತೆ ವಕ್ರೋಕ್ತಿ ಅನ್ನೋ ಪದವನ್ನು ಮೊದಲು ಬಳಸಿದವನು ಕೂಡ ಭಾಮಹನೇ. ಆ ವಕ್ರೋಕ್ತಿ ಅಂದರೆ ಏನಪ್ಪಾ ಅಂದರೆ ಬಾಗಿದ ನುಡಿ, ಕೊಂಕು ನುಡಿ, ಚಮತ್ಕಾರ ಅಥವಾ ಅತಿಶಯೋಕ್ತಿ ಅಂತ ನಾವು ಕರಿತೀವಿ. ಇದರಲ್ಲಿ 6 ಅಧ್ಯಾಯಗಳಿವೆ, 400 ಶ್ಲೋಕಗಳಿವೆ ಅಂತ ಹೇಳ್ಬೋದು. ಹಾಗೆ ಈ ಕಾವ್ಯಾಲಂಕಾರದಲ್ಲಿ 36 ಅಲಂಕಾರಗಳನ್ನು ಈತ ಹೆಸರಿಸಿದ್ದಾನೆ. ಅದನ್ನು 2 ಭಾಗ ಮಾಡ್ಕೊಳ್ತಾನೆ, ಶಬ್ದಾಲಂಕಾರ, ಅರ್ಥ ಅಲಂಕಾರ ಅಂತ ಹೇಳಿ. ಹಾಗೆ 3 ಗುಣಗಳನ್ನು ಹೇಳ್ತಾನೆ, 18 ಕಾವ್ಯ ದೋಷಗಳನ್ನು ಹೇಳ್ತಾನೆ, 2 ಕಾವ್ಯ ಜಾತಿಗಳನ್ನು ಹೇಳ್ತಾನೆ, 4 ಶಬ್ದ ದೋಷಗಳನ್ನು ಹೇಳ್ತಾನೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತು ಇವನಿಗೆ ಕೃತಿಗೆ ವ್ಯಾಖ್ಯಾನ ಬರೆದವನು ಯಾರು ಅಂದರೆ ಉದ್ಭಟ. ಅದರ ಹೆಸರು ಭಾಮಹ ವಿವರಣ ಅಥವಾ ವಿವರಣ ಅಂತ ಹೇಳಿ ಕರಿತೀವಿ. ಮತ್ತೆ ಅವನು ಹೇಳಿರುವಂಥ ಹೇಳಿಕೆಗಳು ನಾ ಕಾಂತಮಪಿ ನಿರ್ಭೂಷಂ ವಿಭತಿ ವನಿತಾ ಮುಖಂ, ಇದು ಬಹಳ ಪ್ರಸಿದ್ಧವಾದದ್ದು. ಹಾಗೆ ಶಬ್ದಾರ್ಥ ಸಹಿತ ಕಾವ್ಯಂ, ಇದು ಕೂಡ ಪ್ರಸಿದ್ಧವಾದದ್ದು. ಮತ್ತೆ ಕಾವ್ಯಂತು ಜಾಯತೆ ಜಾತು ಕಯಶ್ಚಿತ್
ಪ್ರತಿಭಾಮತ ಅಂತ ಹೇಳಿರುವಂಥದ್ದು. ಇದಿಷ್ಟು ಕೂಡ ಈತನ ಪ್ರಸಿದ್ಧವಾದಂಥ ಹೇಳಿಕೆಗಳು ಅಂತ ಹೇಳ್ಬೋದಾಗಿದೆ. ಮತ್ತು ಆತ ಹೇಳ್ತಾನೆ ಎಲ್ಲ ಕಾವ್ಯವು ವಕ್ರೋಕ್ತಿಯಿಂದನೇ ಕೂಡಿರಬೇಕು ಅಂತ ಕೂಡ ಆತ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನಾನು ಪರೀಕ್ಷೆಗೆ ಎಷ್ಟು ಪ್ರಶ್ನೆ ಆಗಿದೆಯೋ ಅದನ್ನು ಮಾತ್ರ ಇಲ್ಲಿ ಹೇಳಿದ್ದೀನಿ. ಮುಂದಿನ ಒಂದು ತರಗತಿನಲ್ಲಿ ಮುಂದಿನ ಒಬ್ಬ ಭಾರತೀಯ ಅಲಂಕಾರಿಕನ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಭಾಮಹನ ಪರಿಚಯ. ಧನ್ಯವಾದ.